ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಮಂಡ್ಯ ಜಿಲ್ಲಾಡಳಿತ ಈಗ ಸಜ್ಜಾಗ್ತಾ ಇದೆ. ಇನ್ನು ಏಪ್ರಿಲ್ 26ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಮಂಡ್ಯದಲ್ಲಿ ಇಂದು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಅಂತ ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಡಿಸಿ ಡಾಕ್ಟರ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ 2076 ಮತಗಟ್ಟೆಗಳು, ಸೂಕ್ಷ್ಮ ಮತಗಟ್ಟೆಗಳು 693 ಇರುವಂಥದ್ದು. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹೀಗಿದೆ: 17,79,243 ಮತದಾರರಿರುವಂಥದ್ದು. ಇನ್ನು 8,76,112 ಮಹಿಳೆಯ ಮತದಾರರಿರುವಂಥದ್ದು. ಇನ್ನು ಪುರುಷ ಮತದಾರರು 9,02,963 ಇರುವಂಥದ್ದು. ಇತರ ಮತದಾರರು 168 ಇದ್ದಾರೆ. ಇನ್ನು ಮತಗಟ್ಟೆಗಳ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ. ಮತಗಟ್ಟೆಯಲ್ಲಿ 3 ಜನ ಏಜೆಂಟ್ ನೇಮಕ ಮಾಡಿಕೊಳ್ಳಲು ಅವಕಾಶ ಇದ್ದು, ಇಂದು ಸಂಜೆ 5ರಿಂದ ಏಪ್ರಿಲ್ 27ರವರೆಗೆ ಬೆಳಗ್ಗೆ 6ರವರೆಗೂ ಕೂಡ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಇನ್ನು ವಿಶೇಷ ಚೇತನರು, ಹಿರಿಯ ನಾಗರಿಕರಿಗಾಗಿ ವೀಲ್ಚೇರ್ ವ್ಯವಸ್ಥೆನ ಕೂಡ ಮಾಡಲಾಗುತ್ತೆ. ಮಂಡ್ಯ ಜಿಲ್ಲಾದ್ಯಂತ ಭದ್ರತೆಗೆ 3,366 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದು, ಎಲ್ಲ ಮತಗಟ್ಟೆಗಳಲ್ಲೂ ನೀರು, ಶಾಮಿಯಾನದ ವ್ಯವಸ್ಥೆಗೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಏಪ್ರಿಲ್ 26ರಂದು ನಡೆಯುವಂತಹ ಸಂತೆ, ಜಾತ್ರೆ ಹಾಗೂ ಉತ್ಸವವನ್ನ ನಿಷೇಧ ಮಾಡಲಾಗಿದ್ದು, ಚೆಕ್ ಪೋಸ್ಟ್ಗಳಲ್ಲಿ ಅಲರ್ಟ್ ಅನ್ನ ಮಾಡಲಾಗಿದೆ. ಅಕ್ರಮ ಹಣ ಕಂಡು ಬಂದ್ರೆ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಕಡ್ಡಾಯವಾಗಿ ಎಲ್ಲರೂ ಕೂಡ ಮತದಾನವನ್ನ ಮಾಡುವಂತೆ ಡಿಸಿ ಮನವಿ ಮಾಡಿದ್ದಾರೆ. ಒಟ್ಟು 17,79,243 ಒಟ್ಟು ಮತದಾರರಿರ್ತಕ್ಕಂಥದ್ದು. ಮತಗಟ್ಟೆಗಳಲ್ಲಿ ಮಹಿಳಾ ಮತಗಟ್ಟೆಗಳನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಪಿಂಕ್ ಪೋಲಿಂಗ್ ಸ್ಟೇಷನ್ ಅಂತ ಕರಿತೇವೆ. ಇನ್ನು ಅಂಗವಿಕಲತೆಗೆ ಸಂಬಂಧಪಟ್ಟಂತೆ PWD ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ ಏನು ಕರಿತೇವೆ, ವಿಶೇಷ ಚೇತನರು ಅಂತ ಏನು ಕರಿತೇವೆ, ಆ ಎಲ್ಲ ವಿಶೇಷ ಚೇತನರಿಗೆ ಒಳಗೊಂಡಂತಹ ಒಂದು 8 ಮತಗಟ್ಟೆಗಳನ್ನು ಮಾಡ್ತಾ ಇದ್ದೇವೆ. ಎಥನಿಕ್ ಪೋಲಿಂಗ್ ಸ್ಟೇಷನ್ ಅಂತೇಳಿ 16 ಮತಗಟ್ಟೆಗಳಲ್ಲಿ ಪ್ರಾರಂಭವಾಗುವ ಮುಂಚಿನ 48 ಗಂಟೆಗಳ ಏನು ಸೈಲೆಂಟ್ ಪೀರಿಯಡ್ ಅಂತ ಕರಿತೇವೆ, ಸೈಲೆನ್ಸ್ ಪೀರಿಯಡ್ ಅಂತ ಕರಿತೇವೆ, ಅದು ಇವತ್ತು 24 ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸಂಬಂಧಪಟ್ಟಂಥ ಎಲ್ಲ ಅಭ್ಯರ್ಥಿಗಳಿಗೆ, ರಾಜಕೀಯ ಪಕ್ಷದವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಸಂಜೆ 6 ಗಂಟೆವರೆಗೆ 24ನೇ ತಾರೀಕು ಇವತ್ತು ಸಂಜೆ 6 ಗಂಟೆಯ ಒಳಗಡೆ ಎಲ್ಲ ಪ್ರಚಾರ ಕಾರ್ಯಗಳನ್ನು ಮುಗಿಸ್ಕೊಳ್ಬೇಕು ಮತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಡ್ರೈ ಡೇ ಅಂತ ಈಗಾಗಲೇ ನಾವು ಡಿಕ್ಲೇರ್ ಮಾಡಿರೋಂಥದ್ದು. ಇದರಲ್ಲಿ ಇವತ್ತು ಸಂಜೆ 6 ಗಂಟೆಯಿಂದ 27ನೇ ತಾರೀಕು ಅಂದರೆ ನಮ್ಮ ಮತದಾನ ಮುಗಿದ ನಂತರ ಬೆಳಿಗ್ಗೆ 6 ಗಂಟೆ 6 o'clock ಅಲ್ಲ ರವಿಶಂಕರ್, ಅದು ಬೆಳಿಗ್ಗೆ 6 ಗಂಟೆಯವರೆಗೆ ನಾವೀಗಾಗಲೇ ಮಂಡ್ಯ ಜಿಲ್ಲೆಯಾದ್ಯಂತ ಏನು ಡ್ರೈ ಡೇ ಅಂತ ನಾವು ಡಿಕ್ಲೇರನ್ನು ಮಾಡಿದ್ದೇವೆ. ಹಾಗಾಗಿ ಮದ್ಯ ಮಾರಾಟ ಅಥವಾ ಸಾಗಾಣಿಕೆಯನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿದ್ದೇವೆ. ಇವತ್ತು 24ನೇ ತಾರೀಕು ಸಂಜೆ 6 ಗಂಟೆಯಿಂದ 27ನೇ ತಾರೀಕು ಬೆಳಿಗ್ಗೆ 6 ಗಂಟೆವರೆಗೆ ಇಡೀ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಎಲ್ಲ ಮದ್ಯ ಮಾರಾಟವನ್ನು ನಿಷೇಧವನ್ನು ಕೂಡ